ನಮಸ್ಕಾರ ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇದ್ದೀರಾ ಅಥವಾ ಹೊಸದಾಗಿ ಕ್ರೆಡಿಟ್ ಕಾರ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ? ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಕ್ರೆಡಿಟ್ ಕಾರ್ಡ್ ಅಂದರೆ ಒಂದು ಸಾಲದ ಸುಳಿ, ಲೈಫ್ ಹಾಳು ಮಾಡುತ್ತೆ ಅಂತ. ಆದರೆ ನಿಜ ಹೇಳಬೇಕಾ, ಅದನ್ನು ಸರಿಯಾಗಿ ಬಳಸಿದರೆ ಅದಕ್ಕಿಂತ ಬೆಸ್ಟ್ ಫ್ರೆಂಡ್ ಇನ್ನೊಬ್ಬ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಕ್ರೆಡಿಟ್ ಕಾರ್ಡ್ನಿಂದ ಸಿಗೋ ಟಾಪ್ ಲಾಭಗಳು ಮತ್ತು ನಾವು ಮಾಡಬಾರದ ತಪ್ಪುಗಳ ಬಗ್ಗೆ ಸಿಂಪಲ್ಲಾಗಿ ತಿಳಿದುಕೊಳ್ಳೋಣ. ಸ್ಕಿಪ್ ಮಾಡದೆ ವಿಡಿಯೋನ ಮೊದಲಿಗೆ ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಡೆಬಿಟ್ ಕಾರ್ಡ್ನಲ್ಲಿ ನಿಮ್ಮ ಅಕೌಂಟ್ನಲ್ಲಿರೋ ಹಣ ಕಟ್ಟಾದರೆ ಕ್ರೆಡಿಟ್ ಕಾರ್ಡ್ನಲ್ಲಿ ಬ್ಯಾಂಕ್ ನಿಮಗೆ ಒಂದಿಷ್ಟು ನಿರ್ದಿಷ್ಟ ಲಿಮಿಟ್ ಅಂತ ಕೊಡುತ್ತೆ. ಡೆಬಿಟ್ ಕಾರ್ಡಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದರೆ ಅಕೌಂಟಲ್ಲಿರೋ ಹಣ ಡೆಬಿಟ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ನಲ್ಲಿ ಬ್ಯಾಂಕ್ ನಿಮಗೆ ಒಂದು ನಿರ್ದಿಷ್ಟ ಲಿಮಿಟ್ ಅಂತ ಕೊಡುತ್ತೆ. ನೀವು ಬ್ಯಾಂಕ್ ಹಣ ಬಳಸಿ ಶಾಪಿಂಗ್ ಮಾಡ್ಬೋದು. ಅದನ್ನು ವಾಪಸ್ ಕಟ್ಟೋಕ್ಕೆ ಬ್ಯಾಂಕ್ ನಿಮಗೆ 45 to 50 ಡೇಸ್ ಟೈಮ್ ಕೊಡುತ್ತೆ. ಅದು ಕೂಡ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ. ಸೂಪರ್ ಅಲ್ವಾ? ಈಗ ಇದರ ಅಸಲಿ ಲಾಭಗಳನ್ನು ನೋಡೋದಾದರೆ, ನೀವು ನಾರ್ಮಲ್ ಆಗಿ ಕ್ಯಾಶ್ ಅಥವಾ UPI ಪೇಮೆಂಟ್ ಮಾಡಿದರೆ ನಿಮಗೆ ಜಾಸ್ತಿ ಅಂದರೆ ಒಂದು 2 ರೂಪೀಸ್ ಸ್ಕ್ರ್ಯಾಚ್ ಕಾರ್ಡ್ ಸಿಗುತ್ತೆ. ಆದರೆ ಕ್ರೆಡಿಟ್ ಕಾರ್ಡ್ ಬಳಸಿದರೆ ಪ್ರತಿ ಟ್ರಾನ್ಸಾಕ್ಷನ್ ಮೇಲೂ ರಿವಾರ್ಡ್ ಪಾಯಿಂಟ್ಸ್, ಆನ್ಲೈನ್ ಶಾಪಿಂಗ್ನಲ್ಲಿ 5ರಿಂದ 10% ಡಿಸ್ಕೌಂಟ್ ಸಿಗುತ್ತೆ, ಹಾಗೂ ಏರ್ಪೋರ್ಟ್ಗಳಲ್ಲಿ ಉಚಿತವಾಗಿ ಲಾಂಜ್ ಆಕ್ಸೆಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನೀವು ಖರ್ಚು ಮಾಡೋ ಹಣದಲ್ಲೂ ಲಾಭವನ್ನು ಮಾಡ್ಬೋದು. ಅಷ್ಟೇ ಅಲ್ಲ, ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ಸರಿಯಾದ ಸಮಯಕ್ಕೆ ಕಟ್ಟಿದರೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಸೂಪರಾಗಿ ಬಿಲ್ಡಪ್ ಆಗುತ್ತೆ. ಇನ್ನು ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಕೈಯಲ್ಲಿ ದುಡ್ಡಿಲ್ಲದಿದ್ದರೆ ಈ ಕಾರ್ಡ್ ನಿಮ್ಮನ್ನು ಕಾಪಾಡುತ್ತೆ. ಆದರೆ ನೆನ್ಪಿಡಿ ಸ್ನೇಹಿತರೆ, ಕತ್ತಿಗೆ 2 ಕಡೆ ಹರಿತಾ ಇರುತ್ತೆ. ನೀವು ಬಿಲ್ ಕಟ್ಟೋದು ಲೇಟ್ ಮಾಡಿದರೆ ಬ್ಯಾಂಕ್ನವರು 35 to 40% ಭಾರಿ ಬಡ್ಡಿ ಹಾಕ್ತಾರೆ. ತುಂಬ ಜನ ಮಾಡೋ ತಪ್ಪು ಅಂದರೆ ಕೇವಲ ಮಿನಿಮಮ್ ಡ್ಯೂ ಕಟ್ಟೋದು. ಇದರಿಂದ ನೀವು ಸಾಲದ ಸುಳಿಗೆ ಸಿಲುಕೊಳ್ತೀರಾ. ಆ್ಯಂಡ್ ನೆವರ್ ಫರ್ಗೆಟ್, ಕ್ರೆಡಿಟ್ ಕಾರ್ಡ್ ಬಳಸಿ ಯಾವತ್ತೂ ATMನಿಂದ ದುಡ್ಡನ್ನು ಮಾತ್ರ ವಿಡ್ರಾ ಮಾಡಲೇಬೇಡಿ. ಅದಕ್ಕೆ ತಕ್ಷಣದಿಂದನೇ ಚಾರ್ಜಸ್ ಶುರು ಆಗುತ್ತೆ. ಸೊ ಫೈನಲ್ ಆಗಿ ಹೇಳಬೇಕಂದ್ರೆ, ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ಅದ್ಭುತ ಅಸ್ತ್ರ. ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆಯೋ ಅಷ್ಟನ್ನೇ ಕ್ರೆಡಿಟ್ ಕಾರ್ಡ್ನಲ್ಲಿ ಖರ್ಚು ಮಾಡಿ ತಿಂಗಳ ಕೊನೆಗೆ ಫುಲ್ ಬಿಲ್ ಪೇ ಮಾಡಿ. ಆಗ ನೀವು ಕ್ರೆಡಿಟ್ ಕಾರ್ಡ್ನ ಕಿಂಗ್ ಆಗ್ತೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.